ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಲಾಸ್ ಆಫ್ ಪ್ಯಾರಲಲಿಸಮ್ ಮೇಲೆ. ಸೊ ಫಸ್ಟ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿದೀರಾ ಅಂತಂದ್ರೆ ನೀವು ಬೇಕಾದ್ರೆ ಮುಂದೆ ಪ್ರಾಬ್ಲಮ್ಗೆ ಸ್ಕಿಪ್ ಆಗ್ತಾ ಹೋಗ್ಬೋದು. ಸೊ ಈಗ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗೋಣ, ಲಾಸ್ ಆಫ್ ಪ್ಯಾರಲಲಿಸಮ್ ಅಂತ ಅಂದ್ರೆ ಏನು ಅಂತಂದ್ರೆ ಯಾವಾಗ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಅಪ್ಲೈ ಮಾಡಬಹುದು ಅಂತ ನೋಡಿ. ಮೊದಲನೇ ಕಂಡೀಷನ್ ಏನು ಅಂತಂದ್ರೆ ಟೂ ಕನ್ಕರೆಂಟ್ ಫೋರ್ಸಸ್ಗಳು ನಮ್ಮ ಹತ್ರ ಇರಬೇಕು. ಏನು, ಟೂ ಕನ್ಕರೆಂಟ್ ಫೋರ್ಸಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದ ಟೂ ಕನ್ಕರೆಂಟ್ ಫೋರ್ಸಸ್ ಆಸ್ ಪಿ ಅಂಡ್ ಕ್ಯೂ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ಏನಕ್ಕೆ ತೊಗೊಂಡೆ, ಅದನ್ನೇ ನಾವು ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತಾ ಹೋಗೋದು. ಅಂದ್ರೆ ಒಂದೇ ಪಾಯಿಂಟ್ ಇಂದ ಒರಿಜಿನ್ ಅಥವಾ ಕ್ರಾಸ್ ಆಗಿರೋ ರೀತಿ, ಸರಿನಾ? ಒಂದೇ ಪಾಯಿಂಟ್ ಇಂದ ಒರಿಜಿನ್ ಅಥವಾ ಕ್ರಾಸ್ ಆಗಿರೋ ರೀತಿ ಫೋರ್ಸಸ್ಗಳು ಇರಬೇಕು. ಯಾವ ಎರಡು ಫೋರ್ಸಸ್. ನೆಕ್ಸ್ಟ್ ಕಂಡೀಷನ್ ಏನು ಅಂತಂದ್ರೆ ಎರಡಕ್ಕೂ ಕೂಡ ಸೇಮ್ ಡೈರೆಕ್ಷನ್ ಇರಬೇಕು. ಸೇಮ್ ಡೈರೆಕ್ಷನ್. ಸೊ ಸೇಮ್ ಡೈರೆಕ್ಷನ್ ಅಂತ ಅಂದಾಗ ಕನ್ಫ್ಯೂಷನ್ ಆಗಬೇಡ್ರಿ. ಸೇಮ್ ಡೈರೆಕ್ಷನ್ ಅಂತ ಅಂದ್ರೆ ಸಿಂಪಲ್, ಈ ಒಂದು ಪಾಯಿಂಟಿನ ರೆಸ್ಪೆಕ್ಟಿವ್ ಅಲ್ಲಿ ಎರಡು ಕೂಡ ಹೊರಗಡೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಎರಡು ಕೂಡ ಒಳಗಡೆ ಬರಬೇಕು. ಗೊತ್ತಾಯ್ತಾ? ಏನು, ಎರಡಕ್ಕೆರಡು ಫೋರ್ಸ್ಗಳಿದಾವಲ್ಲ ಅವೆರಡು ಕೂಡ ಹೊರಗಡೆ ಹೋಗ್ಬೇಕು, ಔಟ್ ಗೋಯಿಂಗ್ ಅಥವಾ ಇನ್ಕಮಿಂಗ್ ಆಗಿರ್ಬೇಕು ಆ ಒಂದು ಪಾಯಿಂಟ್ ಕಡೆ. ಅದನ್ನ ಏನಂತ ಕರಿತೀವಿ? ಸೇಮ್ ಡೈರೆಕ್ಷನ್. ಎಸ್. ಮೂರನೇ ಕಂಡೀಷನ್ ಏನು ಅಂತಂದ್ರೆ ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಮಸ್ಟ್ ಬಿ ನೋನ್. ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಮಸ್ಟ್ ಬಿ ನೋನ್. ಸೊ ಗೊತ್ತಿಲ್ಲ ಅಂತಂದ್ರೆ ಇದನ್ನ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಸರಿನಾ? ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಆದ್ರೆ ಈ ಎರಡು ಕಂಡೀಷನ್ ವೆರಿ ಮೇಜರ್. ಏನು, ಎರಡು ಕನ್ಕರೆಂಟ್ ಫೋರ್ಸಸ್ ವಿತ್ ದ ಸೇಮ್ ಡೈರೆಕ್ಷನ್. ಇಷ್ಟೇ ಇದ್ರೆ ನಾವು ಲಾಸ್ ಆಫ್ ಪ್ಯಾರಲಲಿಸಮ್ ಅನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ಬೋದು ಪ್ರಾಬ್ಲಮ್ ಅನ್ನ. ಈಗ ದ ಆಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್ ವಿಲ್ ಬಿ ಕಾಲ್ಡ್ ಆಸ್ ಥೀಟಾ. ಏನು, ಆಂಗಲ್ ಬಿಟ್ವೀನ್ ಪಿ ಮತ್ತೆ ಕ್ಯೂ ಅಂದ್ರೆ ಟೂ ಫೋರ್ಸಸ್ ವಿಲ್ ಬಿ ಕಾಲ್ಡ್ ಆಸ್ ದ ಥೀಟಾ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ, ಒಂಥರ ಪ್ಯಾರಲೋಗ್ರಾಮ್ ತರ ಡಿಸೈನ್ ಮಾಡ್ತಾ ಹೋಗ್ತೀವಿ. ಈ ಎರಡು ಫೋರ್ಸ್ ಗಳ ರಿಸಲ್ಟೆಂಟ್ ಫೋರ್ಸ್ ಅಂತಂದ್ರೆ ಈಕ್ವಲೆಂಟ್ ಫೋರ್ಸ್ ಅಂತ ಕೂಡ ಕರಿತಾ ಹೋಗ್ಬೋದು. ಅದನ್ನ ನಾವೇನಂತ ಕರಿತೀವಿ? ರಿಸಲ್ಟೆಂಟ್ ಫೋರ್ಸ್ ಆರ್. ಅದು ಈ ತರ ಆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಏನು, ಇವೆರಡರ ರಿಸಲ್ಟೆಂಟ್ ಫೋರ್ಸ್, ಈಕ್ವಲೆಂಟ್ ಫೋರ್ಸ್. ಈ ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಒನ್ ಆಫ್ ದಿ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ಅನ್ನ ಆಲ್ಫಾ ಅಂತ ಕರಿತೀವಿ. ಗೊತ್ತಾಯ್ತಾ? ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎರಡು ಫೋರ್ಸ್ ಗಳ ಮಧ್ಯೆ ಇರುವಂತ ಆಂಗಲ್ ಅನ್ನ ಟೀಟಾ ಅಂತ ಕರಿತೀವಿ. ಅದೇ ಈ ರಿಸಲ್ಟೆಂಟ್ ಏನ್ ಫೋರ್ಸ್ ಬಂದಿದೆಯಲ್ಲ ಆ ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಒನ್ ಆಫ್ ದಿ ಫೋರ್ಸ್ ಮಧ್ಯೆ ಇರುವಂತ ಆಂಗಲ್ ಆಲ್ಫಾ. ದ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಅಂಡ್ ಒನ್ ಆಫ್ ದಿ ಫೋರ್ಸ್ ವಿಲ್ ಬಿ ಕಾಲ್ಡ್ ಆಸ್ ಆಲ್ಫಾ. ದ ಆಂಗಲ್ ಬಿಟ್ವೀನ್ ದ ಟೂ forces, that are the two forces, that is the two concurrent forces will be called as theta. ಸೊ ಇಷ್ಟು ನಿಮಗೆ ಗೊತ್ತಿರಬೇಕು ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್. ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಮಗೆ ಏನ್ ಹೇಳ್ತಾ ಇದ್ದಾರೆ, ಎರಡು ಫೋರ್ಸ್ ಗಳಿದಾವೆ, 50 ನ್ಯೂಟನ್ ಮತ್ತೆ 120 ನ್ಯೂಟನ್ ಆಕ್ಟ್ ಅಟ್ ಎ ಪಾಯಿಂಟ್. ಸರಿನಾ? ಇದಕ್ಕೂ ಕೂಡ ಸಪರೇಟ್ ಡಯಾಗ್ರಾಮ್ ಬರೀಬೇಕು, ಇದನ್ನ ಬರೆಯಕ್ಕೆ ಹೋಗ್ಬೇಡ್ರಿ, ಸರಿನಾ? ಎಸ್. ಸೊ ಇವಾಗ ಡಯಾಗ್ರಾಮ್ ಅನ್ನ ಬರಿತಾ ಹೋಗೋಣ. ಏನು, ಎರಡು ಕನ್ಕರೆಂಟ್ ಫೋರ್ಸ್ ಗಳಿದಾವೆ ನೋಡಿ. ಇಲ್ಲಿ ಅವ್ರು ಹೇಳಿದ್ದಾರೆ ಆಕ್ಟ್ ಅಟ್ ಎ ಪಾಯಿಂಟ್ ಅಂತಂದ್ರೆ ಒಂದೇ ಪಾಯಿಂಟ್ ಇಂದ ಬರ್ತಿರೋದು ಅಂತಂದ್ರೆ ಕನ್ಕರೆಂಟ್ ಫೋರ್ಸಸ್. ಎಷ್ಟು? ಪಿ ಅಂತ ತಗೊಳ್ಳೋಣ, ದಟ್ ಈಸ್ ಆಫ್ 50 ನ್ಯೂಟನ್. ನೆಕ್ಸ್ಟ್ ಇನ್ನೊಂದು 120 ನ್ಯೂಟನ್. ಕ್ಯೂ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 120 ನ್ಯೂಟನ್. ಆಕ್ಟ್ ಅಟ್ ಎ ಪಾಯಿಂಟ್ ಇಫ್ ದೇರ್ ರಿಸಲ್ಟೆಂಟ್ ಈಸ್ 130 ನ್ಯೂಟನ್. ಸೊ ನಾನು ಅವಾಗಲೇ ಹೇಳಿದೆ ಈ ತರ ನಾವು ಪ್ಯಾರಲೋಗ್ರಾಮ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಂತೀವಿ ಪ್ಯಾರಲೋಗ್ರಾಮ್ ಡಿಸೈನ್ ಅಲ್ಲಿ. ಇವೆರಡು ಫೋರ್ಸ್ ಗಳ ಈಕ್ವಲೆಂಟ್ ಫೋರ್ಸ್ ಅನ್ನ ಅಥವಾ ರಿಸಲ್ಟೆಂಟ್ ಫೋರ್ಸ್ ಅನ್ನ ನಾವು ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದರ ವ್ಯಾಲ್ಯೂ ಎಷ್ಟು ಅಂತ ಕೊಡ್ತಾ ಇದ್ದಾರೆ ಅವರು? 130 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಆಂಗಲ್ ಬಿಟ್ವೀನ್ ದೆಮ್ ಅಂತಂದ್ರೆ ಆ ಎರಡು ಫೋರ್ಸ್ ಗಳ ಮಧ್ಯೆ ಇರುವಂತ ಆಂಗಲ್ ಅನ್ನ ಕಂಡುಹಿಡಿಬೇಕು, ದಟ್ ಈಸ್ ಥೀಟಾ. ಅಂಡ್ ಆಲ್ಸೋ ಫೈಂಡ್ ದ ಆಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಅಂಡ್ ಒನ್ ಆಫ್ ದಿ ಫೋರ್ಸ್. ರಿಸಲ್ಟೆಂಟ್ ಮತ್ತೆ ಒನ್ ಆಫ್ ದಿ ಫೋರ್ಸ್, ಕ್ಯೂ ಆಗಿರ್ಬೋದು ಅಥವಾ ಪಿ ಆಗಿರ್ಬೋದು, ಅವುಗಳ ಮಧ್ಯೆ ಇರುವಂತ ಆಂಗಲ್ ಅನ್ನ ಏನಂತ ಕರಿತೀವಿ? ಆಲ್ಫಾ. ಸೊ ಅವ್ರು ಇವಾಗ ನೋಡಿ ಬರೀರಿ, ಗಿವನ್ ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಆಫ್ 50 ನ್ಯೂಟನ್. ಸೊ ಪಿ ವ್ಯಾಲ್ಯೂ 50 ತಗೋಬೇಕು ಅಂತ ಏನಿಲ್ಲ, 120 ಆದ್ರೂ ತಗೋಬಹುದು, ಯಾವ್ದಾದ್ರೂ ತಗೋಬಹುದು. ಕ್ಯೂ ವ್ಯಾಲ್ಯೂ ಈಸ್ ಈಕ್ವಲ್ ಟು 120 ನ್ಯೂಟನ್. ನೆಕ್ಸ್ಟ್ ರಿಸಲ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 130 ನ್ಯೂಟನ್. ಟೀಟಾ ವ್ಯಾಲ್ಯೂನ ಕಂಡುಹಿಡಿಯೋಕೆ ಹೇಳಿದ್ದಾರೆ, ಮತ್ತೆ ಆಲ್ಫಾ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನೇನು ಬರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಕಂಡೀಷನ್ಸ್ ಗೊತ್ತಿದ್ರೆ ಸಾಕು. ಈಗ ಫಸ್ಟಿಗೆ ಏನ್ ಮಾಡೋಣ ಅಂತಂದ್ರೆ ಟೀಟಾ ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ಸೊ ಟೀಟಾ ವ್ಯಾಲ್ಯೂ ಬೇಕು ಅಂತಂದ್ರೆ ವೆರಿ ಸಿಂಪಲ್ ಫಾರ್ಮುಲಾ, ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಟೀಟಾ. ಈ ಫಾರ್ಮುಲಾ ನಿಮಗೆ ಬೈಹರ್ಟ್ ಆಗ್ಬೇಕು. ಏನು, ರಿಸಲ್ಟೆಂಟ್ ಆರ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಟೀಟಾ. ಈಗ ರಿಸಲ್ಟೆಂಟ್ ಆರ್ ವ್ಯಾಲ್ಯೂ ಗೊತ್ತಿದೆಯಾ ನನಗೆ? ಎಸ್. ಎಷ್ಟು? 130 ನ್ಯೂಟನ್. ಸೊ 130 ಅಂತ ಬರ್ಕೊಳ್ಳಿ. ರೂಟ್ ಆಫ್ ಪಿ ವ್ಯಾಲ್ಯೂ ಗೊತ್ತಿದೆಯಾ? ಎಸ್. ಎಷ್ಟು? 50. ಸೊ 50 ಹೋಲ್ ಸ್ಕ್ವೇರ್ ಪ್ಲಸ್ 120 ಕ್ಯೂ ವ್ಯಾಲ್ಯೂ ನಮಗೆ 120 ಅಂತ ಕೊಟ್ಟಿದ್ದಾರೆ. ಸೊ 120 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಪಿ ವ್ಯಾಲ್ಯೂ ಎಷ್ಟಿದೆ? 50 ನ್ಯೂಟನ್ ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿದೆ ನಮಗೆ? 120 ನ್ಯೂಟನ್
ಇಂಟು ಕಾಸ್ ಟೀಟಾ. ಸೊ ಈಗ ನಮಗೆ ಏನು ವ್ಯಾಲ್ಯೂ ಗೊತ್ತಿಲ್ಲ, ಟೀಟಾ ವ್ಯಾಲ್ಯೂ ಮಾತ್ರ ಗೊತ್ತಿಲ್ಲ, ಅದನ್ನ ನಾವು ಸಾಲ್ವ್ ಮಾಡ್ಕೋಬಹುದು. ಈಗ ಏನ್ ಮಾಡೋಣ ಅಂತಂದ್ರೆ ಈ ರೂಟ್ ಇದೆಯಲ್ಲ, ಈ ರೂಟ್ ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ಬರ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಸೊ ರೂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಏನಾಗುತ್ತೆ, ಸ್ಕ್ವೇರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ 130 ಹೋಲ್ ಸ್ಕ್ವೇರ್ ಗೊತ್ತಾಯ್ತಾ. ರೂಟ್ ಇದ್ದಿದ್ದು ಈ ಕಡೆ ಬಂದಾಗ ಸ್ಕ್ವೇರ್ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್, 50 ಸ್ಕ್ವೇರ್ ಪ್ಲಸ್ 120 ಸ್ಕ್ವೇರ್ ಪ್ಲಸ್ 2 ಇಂಟು 50 ಇಂಟು 120 ಇಂಟು ಕಾಸ್ ಟೀಟಾ. ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ, ಕ್ಯಾಲ್ಕುಲೇಟರ್ ಅನ್ನ ತೊಳಿ. ಸೊ 130 ಹೋಲ್ ಪವರ್ 2 ಅಂತಂದ್ರೆ 130 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬಂತು, 16,900 ವಿಲ್ ಬಿ ಈಕ್ವಲ್ ಟು 50 ಸ್ಕ್ವೇರ್. ಸೊ 50 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 2500 ಪ್ಲಸ್ 120 ಸ್ಕ್ವೇರ್. ಸೊ 120 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರುತ್ತೆ ನಮಗೆ, 14,400 ಪ್ಲಸ್ 2 ಇಂಟು 50 ಇಂಟು 120. ಸೊ 2 ಇಂಟು 50 ಇಂಟು 120 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 12,000 ಕಾಸ್ ಟೀಟಾ. ಸೊ ಈಗ ಇವೆರಡನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ 2500 ಪ್ಲಸ್ 14,400 ವ್ಯಾಲ್ಯೂ ಎಷ್ಟು ಬರುತ್ತೆ, 16,900. ಸೊ ಇಲ್ಲೂ ಕೂಡ ನನಗೆ 16,900 ಇದೆ, ಇಲ್ಲೂ ಕೂಡ ನನಗೆ 16,900 ಬಂತು, ಪ್ಲಸ್ 12,000 ಕಾಸ್ ಟೀಟಾ ಹಂಗೆ ಉಳ್ಕೊಳುತ್ತೆ. 16,900 ಈ 16,900 ಅನ್ನ ಈ ಕಡೆ ತಗೊಂಡ್ಬರೋಣ. ಸೊ 16,900 ಸೊ ಪ್ಲಸ್ 16,900 ಈ ಕಡೆ ಬಂದ್ರೆ ಮೈನಸ್ 16,900 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 12,000 ಕಾಸ್ ಟೀಟಾ. ಸೊ ಈಗ 16,900 ಮೈನಸ್ 16,900 ಅಂತಂದ್ರೆ 0 ವಿಲ್ ಬಿ ಈಕ್ವಲ್ ಟು 12,000 ಕಾಸ್ ಟೀಟಾ. ಈಗ ನನಗೆ ಕಾಸ್ ಟೀಟಾ ವ್ಯಾಲ್ಯೂ ಮಾತ್ರ ಉಳಿಸ್ಕೊಂತೀನಿ, 12,000 ಅನ್ನ ಈ ಕಡೆ ತಗೊಂಡ್ಬರ್ತೀನಿ. ಸೊ ಅವಾಗ ಏನಾಗುತ್ತೆ, 0 ಹೋಲ್ ಡಿವೈಡೆಡ್ ಬೈ 12,000 ವಿಲ್ ಬಿ ಈಕ್ವಲ್ ಟು ಕಾಸ್ ಟೀಟಾ ಹಂಗೆ ಉಳ್ಕೊಂತು. ಸೊ 0 ಡಿವೈಡೆಡ್ ಬೈ ಎನಿಥಿಂಗ್ ವಿಲ್ ಬಿ ಈಕ್ವಲ್ ಟು 0. ಈಗ ನನಗೆ ಟೀಟಾ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಕಾಸ್ ಅನ್ನ ಈ ಕಡೆ ತಗೊಂಡ್ಬರ್ತೀನಿ. ಸೊ ಕಾಸ್ ಈ ಕಡೆ ತಂದಾಗ ಏನಾಗುತ್ತೆ, ಕಾಸ್ ಇನ್ವರ್ಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಆಫ್ 0 ವಿಲ್ ಬಿ ಈಕ್ವಲ್ ಟು ಟೀಟಾ. ಗೊತ್ತಾಯ್ತಾ, ಏನು ಕಾಸ್ ಅನ್ನ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ತಂದಾಗ ಕಾಸ್ ಇನ್ವರ್ಸ್ ಆಗುತ್ತೆ. ಕಾಸ್ ಇನ್ವರ್ಸ್ ಬರ್ಸೋದನ್ನ ಇಲ್ಲಿ ಬರಿತೀನಿ ನೋಡಿ. ಫಸ್ಟ್ ಶಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ಕಾಸ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಅಂತ ಬರುತ್ತೆ. ಸರಿನಾ, ಫಸ್ಟ್ ಶಿಫ್ಟ್ ಬಟನ್, ನೆಕ್ಸ್ಟ್ ಕಾಸ್ ಅನ್ನ ಪ್ರೆಸ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಬಂತು. ಸೊ 0 ಅಂತ ಪ್ರೆಸ್ ಮಾಡಿ ಅದ್ರ ಮುಂದಕ್ಕೆ ಈಸ್ ಈಕ್ವಲ್ ಟು ನ ಹೊಡೆದ್ರೆ ಬಂತು ವ್ಯಾಲ್ಯೂ ಎಷ್ಟು, ಟೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಈಗ ನನಗೆ ಟೀಟಾ ವ್ಯಾಲ್ಯೂ ಅಂತ ಅಂದ್ರೆ ದ ಆಂಗಲ್ ಬಿಟ್ವೀನ್ ದ ಪಿ ಅಂಡ್ ಕ್ಯೂ ಫೋರ್ಸ್ ಟೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಲ್ಫಾ. ಆಲ್ಫಾ ಇಸ್ ದ ಆಂಗಲ್ ಬಿಟ್ವೀನ್ ದ ರೆಸಿಸ್ಟೆನ್ಸ್ ಅಂಡ್ ಒನ್ ಆಫ್ ದಿ ಫೋರ್ಸ್. ಸೊ ಈಗ ಆರ್ ವ್ಯಾಲ್ಯೂ ಅಂತ ಅಂದ್ರೆ ಆಲ್ಫಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ. ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ. ಸೊ ಈ ಎರಡು ಫಾರ್ಮುಲಾಗಳು ವೆರಿ ಇಂಪಾರ್ಟೆಂಟ್ ಲಾಸ್ ಆಫ್ ಪ್ಯಾರಲಲಿಸಮ್ ಅಂತ ಬಂದಾಗ. ಒಂದು ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2p q ಕಾಸ್ ಟೀಟಾ. ಎರಡನೇದೇನು, ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಪಿ ಪ್ಲಸ್ ಕ್ಯೂ ಕಾಸ್ ಟೀಟಾ. ಸೊ ಈಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಕ್ಯೂ ಸೈನ್ ಟೀಟಾ. ಕ್ಯೂ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, ಕ್ಯೂ ವ್ಯಾಲ್ಯೂ 120 ಅಂತ ತಗೊಂಡಿರೋದು. ಸೊ 120 ಸೈನ್ ಟೀಟಾ ವ್ಯಾಲ್ಯೂ ಏನಿದೆ 90 ಹೋಲ್ ಡಿವೈಡೆಡ್ ಬೈ ಪಿ ವ್ಯಾಲ್ಯೂ ಎಷ್ಟಿದೆ ನಮಗೆ, ಪಿ ವ್ಯಾಲ್ಯೂ ಈಸ್ ಆಫ್ 50. ಸೊ 50 ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟಿದೆ ನಮಗೆ 120 ಕಾಸ್ 90 ಡಿಗ್ರಿ. ಸರಿನಾ, ಫಸ್ಟ್ ನ್ಯೂಮರೇಟರ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ. 120 ಮಲ್ಟಿಪ್ಲಿಕೇಶನ್ ಸಿಂಬಲ್ ಏನನ್ನು ಪ್ರೆಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. 120 ಸೈನ್ 90 ಇಷ್ಟೇ ಸಿಂಪಲ್. ಡೈರೆಕ್ಟ್ ಆಗಿ ಹಾಕಿ ವ್ಯಾಲ್ಯೂ ಎಷ್ಟು ಬರುತ್ತೆ, 120 ಬಂತು. ನೆಕ್ಸ್ಟ್ ಡಿನಾಮಿನೇಟರ್ ಏನಾಗುತ್ತೆ ನೋಡ್ತಾ ಹೋಗೋಣ. 50 ಪ್ಲಸ್ 120 ಕಾಸ್ 90 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 50 ಬಂತು. ಸರಿನಾ, 120 ಬೈ 50 ಅಂತಂದ್ರೆ 120 ಹೋಲ್ ಡಿವೈಡೆಡ್ ಬೈ 50 ವ್ಯಾಲ್ಯೂ ಎಷ್ಟು ಬರುತ್ತೆ, 2.4 ಬರುತ್ತೆ. ಸೊ 2.4 ಏನಿದು, ಆಲ್ಫಾ ವಿಲ್ ಬಿ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2.4. ಸೇಮ್ ಯಾವ ರೀತಿ ಕಾಸ್ ಇನ್ವರ್ಸ್ ಅನ್ನ ಬರ್ಸಿದ್ರೆ ಅದೇ ರೀತಿ ಟ್ಯಾನ್ ಇನ್ವರ್ಸ್ ಬರ್ಸ್ಬೋದು. ಶಿಫ್ಟ್ ಅನ್ನ ಪ್ರೆಸ್ ಮಾಡ್ಬಿಟ್ಟು ಇಲ್ಲಿ ಟ್ಯಾನ್ ಅಂತ ಪ್ರೆಸ್ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಬರುತ್ತೆ. ಸರಿನಾ, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ, ಟ್ಯಾನ್ ಅನ್ನ ಪ್ರೆಸ್ ಮಾಡಿ, ಟ್ಯಾನ್ ಇನ್ವರ್ಸ್ ಬಂತು. 2.4 ಅಂತ ಪ್ರೆಸ್ ಮಾಡಿ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 67.38. ಸೊ ಆಲ್ಫಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 67.38 ಡಿಗ್ರಿ ಅಂತ ಬರೆದ್ರೆ ಸಾಕು. ಸೊ ಆಲ್ಫಾ ವ್ಯಾಲ್ಯೂ ದ ಆಂಗಲ್ ಬಿಟ್ವೀನ್ ದ ರೆಸಿಸ್ಟೆನ್ಸ್ ಅಂಡ್ ಒನ್ ಆಫ್ ದಿ ಫೋರ್ಸ್
ಕ್ಯಾಲ್ಕುಲೇಟ್ ಮಾಡಿದೀವಿ. ನೆಕ್ಸ್ಟ್ ಟೀಟಾ ವ್ಯಾಲ್ಯೂನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಈ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.